ಅವಾಗಲೇ ಸ್ಟೀರೋ ಹಿಂಡಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಮನೆ ಕ್ಲೀನಿಂಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಜ್ಞಾನ್ವಿ ನೋಡಿ ಈ ರೂಮ್ನು ಕೂಡ ಅದೇ ಥರ ಮಾಡಿದ್ಲು. ಅಷ್ಟರಲ್ಲಿ ನಂದು ಕೂಡ ಬಟ್ಟೆ ಒಗ್ದಾಗಿರೋದನ್ನು ತೊಗೊಂಡೋಗಿ ನಾನು ಕೂಡ ಮೇಲ್ಗಡೆ ಒಣ ಹಾಕಿ ಬಂದು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ವಾಷಿಂಗ್ ಮಿಷಿನ್ ಯಾಕೋ ಸ್ಮೆಲ್ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ಸ್ನ ತೊಗೊಂಬಂದು ಹಾಕಿದೆ. ಏನು ಏನಾರು ಮಾಡ್ಕೊಂಡ್ರಪ್ಪ, ನಾವು ಇವಾಗ ಹಾಯ್ ಮಾಡ್ಕೊಂಡಿದ್ದೇವೆ. ನೋಡಿ ಗಾಯ್ಸ್, ಎತ್ಕೊಂಡಿದ್ದೀವಿ ತಲೆಗೆ. ನೋಡಿ ಗಾಯ್ಸ್ ಎಷ್ಟು ಹಠ ಮಾಡ್ತಾಳೆ ನೋಡಿ. ನೋ ಗಾಯ್ಸ್, ನಾನೇನು ಆಟ ಮಾಡಲ್ಲ. ನೋಡಿ ಗಾಯ್ಸ್, ತಲೆಗೆ ಎಣ್ಣೆ ಹಚ್ಕೊಳಕ್ಕೆ ಆಟ ಮಾಡ್ತಾಳೆ ತಾನೇ. ನೋ ಗೈಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಬೇಕು? ಅರ್ಥ ಮಾಡ್ಕೊಳ್ಳಿ ನನ್ನ ಮಾತುನ. ನಿಮ್ಮನೆಲ್ಲ ಮಕ್ಕಳಿಗೆ ಆಡ್ತಾರಾ? ಇಲ್ಲ, ನಾನು ಇವತ್ತು ನಮ್ಮ ಅಪ್ಪ ಗಣಪತಿ ಜಾತ್ರೆಗೆ ಇಟ್ಕೊಡ್ಸಿದ್ರು. ಸಕ್ಕತ್ತಾಗಿದೆ ಈ ಮಾತ್ರ ನೋಡಿ, ಸಕ್ಕತ್ತಾಗಿದೆ ನೋಡಿದ್ರಾ ಬಗ್ಗೆ ಗಾಯ್ಸ್. ಸಾಕಂತ ನೀವೇ ಅನ್ಕೊಂಡ್ಬಿಟ್ಟಿರ. ಏನು ಚೆನ್ನಾಗಿಲ್ವಾ ನೀವು? ಅವಾಗಲೇ ಸ್ಟೀರೋ ಹಿಂಡಿದ್ದೆ. ಅಯ್ಯೋಯ್ಯೋ, ಈಗ ವಿಲನ್ ಆಗಿದೆಯಲ್ಲ? ಹೌದು. ಎಲ್ಲಿ ಹಾಕಿ ಶ್ವಾಸಿ ಕಟ್ಟು ಅಮ್ಮಡಿ ಎಲ್ಲಿ ಒಂದು ನಿಮಿಷ ಕಣ್ಣಿಗೆ ಹಚ್ಚಲ್ಲ ತೆಗಿ, ಬರೀ ಇದಕ್ಕೆ ಮಾತ್ರ ಹಚ್ಕೊಂಡಿಲ್ಲ ಅಂದ್ರೆ ಮುದ್ದು ಸಣ್ಣ ಆಗಿದ್ಯಾ ಮುದ್ದು. ಈಗ ಜ್ಞಾನ್ವಿ ಸ್ನಾನ ಆಯಿತು, ಅವಳಿಗೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಎಸ್. ಅಷ್ಟರಲ್ಲಿ ವರ್ಷ ಬರೋ ಅಷ್ಟೊತ್ತಿಗೆ ಜಾಮೂನು ಮತ್ತು ಶಾವಿಗೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಜಾಮೂನ್ಗೂ ಇಟ್ಟಿದ್ದೆ, ಈ ಕಡೆ ಶಾವಿಗೆಗೂ ಏನೇನು ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು ಶಾವಿಗೆ ಮಾಡೋದಕ್ಕೆ. ಸೊ ಜೊತೆಗೆ ನಾನು ಕಾಯಿ ರಸ ಮಾಡ್ಕೊಂಡಿದ್ದೆ. ಒಬ್ಬೊಬ್ಬರು ಇಸ್ಕಿದ ಬೇಳೆ ಸಾರು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನಿವತ್ತು ನಾಳೆಗೆ ಅಂದರೆ ಮಂಡೆಗೆ ಸರಿ ಎಲ್ಲ ರುಬ್ಬಿಟ್ಬಿಟ್ಟು ಜಾಮೂನು ಮತ್ತು ಶಾವಿಗೆನ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ವರ್ಷ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಬಂದಿರಕ್ಕ ಅಂತ ಹೇಳಿದ್ಲು ಅಂತ ಅವಳು ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಬಂದಕ್ಕೆ ಅಂತ ಹೋಗಿದ್ವಿ. ಅಷ್ಟರಲ್ಲಿ ಅವಳು ಕೂಡ ಬಂದು ಊಟಕ್ಕೆ ಕೂತ್ಕೊಂಡು ಊಟ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಬಟ್ ಬ್ಯಾಡ್ ಲಕ್ ಅಂದರೆ ದಿನೇಶ್ ಇವತ್ತು ಸ್ವೀಟ್ ತಿನ್ನಂಗಿರಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಅಲ್ಲಲ್ಲಿ ಹುಳ ತೆಗ್ಸಿದ್ರಿಂದ ಸ್ವೀಟ್ ತಿನ್ನಂಗಿರಲಿಲ್ಲ. ಪಾಪ ಅನ್ನದ ಜೊತೆ ಸಾಂಬಾರು ಜೊತೆ ತಿಂದರು ಅವರು. ಸೊ ನಾನು